ಎರಡನೇ ಅಧ್ಯಾಯ 38ನೇ ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾಜಯೋ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ ಅವಾಪ್ಸ್ಯಸಿ. ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾಜಯೋ ತತೋ ಯುದ್ಧಾಯ ಯುಜ್ಯಸ್ವ ನ ಏವಂ ಪಾಪಂ ಅವಾಪ್ಸ್ಯಸಿ. ಅರ್ಜುನನಿಗೆ ಹಿಂದೆ ಒಂದು ಅನ್ಸಿತ್ತು. ಏನನ್ಸಿತ್ತು? ಪಾಪಮೇವ ಆಶ್ರಯೇದಸ್ಮಾನ್, ಅಂದ್ರೆ ನಮಗೇ ಪಾಪ ಬರುತ್ತೆ. ಯಾಕೆ? ಗುರು ಹತ್ಯೆ, ಬಂಧು ಹತ್ಯೆ ಮಾಡಬಾರದು ಕೆಲಸವನ್ನ ಮಾಡಿದ್ರೆ ಪಾಪ ಬರುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಗೊತ್ತಿದ್ದು ನಾವು ತಪ್ಪು ಮಾಡಿದ್ರೆ ನಮಗೆ ಪಾಪ ಖಂಡಿತವಾಗಿ ಬಂದೇ ಬರುತ್ತೆ. ದುರ್ಯೋಧನ ಅವರಿಗೆಲ್ಲ ಗೊತ್ತಿಲ್ಲ. ಅವರಿಗೆ ಸಂಪತ್ತಿನ ವ್ಯಾಮೋಹದಲ್ಲಿ ಕುರುಡರಾಗಿದ್ದಾರೆ ಅವರು. ಅವರಿಗೆ ಇದ್ಯಾವುದು ಕೂಡ ಗೊತ್ತಿಲ್ಲ. ಆದ್ರೆ ನಮಗೆ ಗುರು ಹತ್ಯೆ, ಬಂಧು ಹತ್ಯೆ ಇದೆಲ್ಲೋ ಕೂಡ ತಪ್ಪು ಅಂತ ಗೊತ್ತಿದ್ದೂ ತಪ್ಪನ್ನ ಮಾಡಿದರೆ ನಮಗೆ ಪಾಪ ಬರುತ್ತಲ್ವಾ ಅಂತ ಹೇಳಿ ಪಾಪಮೇವ ಆಶ್ರಯದಸ್ಮಾನ್ ಅಂತ ಒಂದು ಮಾತಾಡಿದ್ದ. ನಮಗೇ ಪಾಪ ಬರುತ್ತೆ ಅಂತ. ಅದಕ್ಕೆ ಕೃಷ್ಣ ಹೇಳ್ತಿದ್ದಾನೆ, ನೈವಂ ಪಾಪಂ ಅವಾಪ್ಸ್ಯಸಿ. ಏವಂ ಅಂದ್ರೆ ಈ ಭಾವನೆಯಿಂದ ನೀನು ನಿನ್ನ ಕೆಲಸವನ್ನ ಮಾಡಿದರೆ ಪಾಪಂ ನ ಅವಾಪ್ಸ್ಯಸಿ, ಪಾಪವನ್ನು ಹೊಂದುವುದಿಲ್ಲ. ಯಾರೋ ಒಬ್ಬ ಜೈಲಿನಲ್ಲಿ ಗಲ್ಲಿಗೇರಿಸ್ತಕ್ಕಂಥ ಒಬ್ಬ ವ್ಯಕ್ತಿ, ಅವನ ಉದ್ಯೋಗವೇ ಕೈದಿಗಳನ್ನ ಮರಣದಂಡನೆಗೆ ಇದಾಗಿರತಕ್ಕಂತಹ ಕೈದಿಗಳಿಗೆ ಗಲ್ಲಿಗೇರಿಸ್ತಕ್ಕಂಥದ್ದು. ನಾನು ಆ ಒಬ್ಬ ಕೆಟ್ಟ ವ್ಯಕ್ತಿಯನ್ನ ಗಲ್ಲಿಗೇರಿಸ್ತಾ ಇದ್ದೆ, ಅನೇಕ ವ್ಯಕ್ತಿಗಳನ್ನ ನಾನು ಗಲ್ಲಿಗೇರಿಸ್ತಾ ಇದ್ದೀನಿ, ಹಾಗಾಗಿ ನನಗೆ ಪಾಪ ಬರುತ್ತೆ ಅಂತ ಕೂತರಾಗತ್ತ? ಆಗೋದಿಲ್ಲ. ಅದಕ್ಕೆ ಅವರವರ ಇದು ಕರ್ತವ್ಯ. ನಾನು ಮಾಡ್ತಾ ಇರುವಂತದ್ದು ಒಂದು ನನ್ನ ಪಾಲಿನ ಜವಾಬ್ದಾರಿ. ನನ್ನ ಪಾಲಿನ ಜವಾಬ್ದಾರಿಯೇ ಇದೊಂದು ಭಗವಂತನ ಪೂಜೆ. ನಾನು ನನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡತಕ್ಕಂಥದ್ದು ಇದು ಭಗವಂತನ ಆರಾಧನೆ. ಈ ಭಾವನೆಯಿಂದ ಮಾಡಿದಾಗ ಯಾವ ಪಾಪವೂ ಕೂಡ ಬರೋದಿಲ್ಲ. ಅಲ್ಲೇನೋ ಪ್ರತಿಫಲದ ಅಪೇಕ್ಷೆಯನ್ನ ಇಟ್ಟುಕೊಂಡು ಮಾಡಿದ್ರೆ, ನನಗೇನೋ ಕೀರ್ತಿ ಬರಬೇಕು, ಪ್ರತಿಷ್ಠೆ ಬರಬೇಕು, ನನ್ನ 4 ಜನ ಹೊಗಳ್ಬೇಕು, ನನಗೆ ದುಡ್ಡು ಸಿಗಬೇಕು, ಇದರಿಂದ ಈ ಎಲ್ಲಾ ಭಾವನೆಗಳನ್ನ ಇಟ್ಟುಕೊಂಡು ಮಾಡಿದ್ರೆ ಏನಾಗತ್ತೆ? ಪಾಪ ಬರೋದಿದೆ. ಇದು ನನ್ನ ಪಾಲಿನ ಕರ್ತವ್ಯ, ಇದೊಂದು ಭಗವಂತನ ಪೂಜೆ. ಈ ಭಾವನೆಯಿಂದಾಗಿ ನೀನು ನಿನ್ನ ಕರ್ತವ್ಯವನ್ನ ಮಾಡು ಎಂಬುದಾಗಿ ಹೇಳ್ತಿದ್ದಾನೆ. ಸುಖ ದುಃಖೇ ಸಮೇ ಕೃತ್ವ. ಸುಖ ಮತ್ತು ದುಃಖ, ಯುದ್ಧ ಅಂತ ಆದ್ಮೇಲೆ ಯಾವ್ದು ಬೇಕಾದ್ರೂ ಆಗ್ಬೋದು ಅಲ್ವಾ? ಸುಖವಾಗ್ಬೋದು, ದುಃಖವಾಗ್ಬೋದು. ಯಾರೋ ಒಬ್ಬ ನನ್ನ ಶತ್ರು ಸೈನಿಕ, ಶತ್ರು ಪಾಳೆಯದಲ್ಲಿದ್ದಂತ ನನಗೆ ಆಗದ ವ್ಯಕ್ತಿ ಸತ್ತ ಅಂದಾದಾಗ ಸುಖ ಆಗತ್ತೆ. ಅಥವಾ ನನ್ನ ಕಡೆಯಲ್ಲೇ ಇದ್ದವನು ನನಗೆ ತುಂಬಾ ಆಪ್ತನಾದ ವ್ಯಕ್ತಿ ಸತ್ತ ಅಂದಾದಾಗ ದುಃಖವೂ ಆಗತ್ತೆ. ಅದೆರಡು ಸಮಾನವಾಗಿ ಕಾಣಬೇಕು. ಸುಖ ಬಂದಾಗ ಹಿಗ್ಬೇಡ, ದುಃಖ ಬಂದಾಗ ಕುಗ್ಬೇಡ. ಲಾಭೋ ಜಯೋ ಜಯೋ. ಯುದ್ಧ ಮುಗಿದ ನಂತರದಲ್ಲಿ ನಾವು ಗೆದ್ರೆ ನಮಗೆ ಲಾಭ ಆಗ್ಬೋದು, ಅಥವಾ ನಾವು ಸೋತ್ರೆ ಅಲಾಭ. ಲಾಭ ಅಲಾಭ ಅಂತ ಎರಡು. ಲಾಭವೂ ಆಗ್ಬೋದು, ನಷ್ಟವೂ ಆಗ್ಬೋದು. ಜಯಾಜಯವು, ಜಯವೂ ಆಗ್ಬೋದು, ಅಜಯ ಪರಾಜಯ ಸೋಲು ಆಗಬಹುದು. ಏನು ಬೇಕಾದ್ರೂ ಆಗ್ಬಹುದು. ಯುದ್ಧ ಅಂದ್ಮೇಲೆ ಹೀಗೆ ಆಗತ್ತೆ ಅನ್ನೋ ತೀರ್ಮಾನ ಯಾರಿಗೂ ಇರೋದಿಲ್ಲ. ಸುಖ ದುಃಖ, ಲಾಭ ನಷ್ಟ, ಜಯ ಪರಾಜಯ ಇದೆಲ್ಲವೂ ಕೂಡ ಯುದ್ಧದ ಜೊತೆಗೆ ಇರುವಂಥದ್ದು, ಅಂಟಿಕೊಂಡಿರುವಂಥದ್ದು. ಹಾಗಾಗಿ ಆ ಫಲದ ಬಗ್ಗೆ ಚಿಂತೆಯನ್ನ ಬಿಡು. ತಥೋ ಯುದ್ಧಾಯ ಯುಜ್ಯಸ್ವ. ತದನಂತರ ಈ ಆಲೋಚನೆಯನ್ನು ಇಟ್ಟುಕೊಂಡವನಾಗಿ, ಅಂದ್ರೆ ಎಲ್ಲವನ್ನು ಕೂಡ ನಾನು ಸಮಾನವಾಗಿ ಕಾಣ್ತೇನೆ. ಲಾಭ ಬಂದರೂ ಹಿರಿ ಹಿಗ್ಗೋದಿಲ್ಲ, ಮತ್ತೊಬ್ಬರನ್ನ ಅವಮಾನಿಸೋದಿಲ್ಲ. ನಷ್ಟ ಬಂದರೂ ನಾನು ಪೂರ್ತಿ ಕುಸಿದು ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಏನ್ ಬೇಕೋ, ಜಯ ಬರ್ಲಿ ಪರಾಜಯ ಬರ್ಲಿ. ಜಯ ಬಂತು ಅಂತ ಹೇಳಿ ಸಿಂಹಾಸನದಲ್ಲಿ ಹೋಗಿ ಕೂರೋದಿಲ್ಲ, ಪರಾಜಯ ಬಂತು ಅಂತ ಹೇಳಿ ಎಲ್ಲೋ ಪಾತಾಳ ಹೋಗಿ ಕಣ್ಮರೆಯಾಗೋದಿಲ್ಲ. ಎಲ್ಲವನ್ನು ಎದುರಿಸ್ತೇನೆ. ಜೀವನ ಅನ್ನೋದೇ ಬಂದದ್ದನ್ನ ಎದುರಿಸೋದು ಅಲ್ವಾ? ಕಷ್ಟ ನಷ್ಟಗಳು ಒಬ್ಬ ಮನುಷ್ಯನಿಗೆ ಬರದೇನೆ ಒಂದು ಪ್ರಾಣಿ, ಒಂದು ಮರಕ್ಕೆ ಅಥವಾ ಒಂದು ನಿರ್ಜೀವ ವಸ್ತುವಾದ ಬಂಡೆ ಮೊದಲಾದವುಗಳಿಗೆ ಬರತ್ತಾ? ಇಲ್ಲ. ಕಷ್ಟ ನಷ್ಟ, ಸುಖ ದುಃಖ, ಸೋಲು ಗೆಲುವು, ಲಾಭ ನಷ್ಟ ಇದೆಲ್ಲ ಯಾರಿಗೆ? ಮನುಷ್ಯನಿಗೆ ಬರಬೇಕಾಗಿರತಕ್ಕಂಥದ್ದು. ಮನುಷ್ಯನೇ ಅದನ್ನು ಎದುರಿಸಬೇಕಾಗಿರತಕ್ಕಂಥದ್ದು. ಅದನ್ನ ಎದುರಿಸುವ ಶಕ್ತಿ ಮನುಷ್ಯನಿಗೆ ಇದ್ದದ್ದರಿಂದ ಮಾತ್ರ ಅದೆಲ್ಲ ಮನುಷ್ಯನಿಗೆ ಬರೋದು. ಅದನ್ನ ಎದುರಿಸುವ ಶಕ್ತಿ, ಬುದ್ಧಿವಂತಿಕೆ ಯಾವುದು ಕೂಡ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಮರಗಿಡ ಬಳ್ಳಿಗಳಲ್ಲಿ ಇಲ್ಲ. ಅದಕ್ಕೋಸ್ಕರ ಅವುಗಳಿಗೆ ಲಾಭವೂ ಇಲ್ಲ, ನಷ್ಟವೂ ಇಲ್ಲ, ಸುಖವೂ ಇಲ್ಲ, ದುಃಖವೂ ಇಲ್ಲ, ಯಾವುದೂ ಇಲ್ಲ. ನಮಗೆ ಹಾಗಲ್ಲ. ಅದನ್ನ ಎದುರಿಸುವ ಶಕ್ತಿ, ಜೀರ್ಣಿಸಿಕೊಳ್ಳುವ ಶಕ್ತಿ ಎಲ್ಲ ನಮ್ಮಲ್ಲಿದೆ. ಅದರಿಂದಾಗಿ ಭಗವಂತ ಅದನ್ನು ನಮಗೆ ಕೊಡ್ತಾ ಇದ್ದಾನೆ. ಹಾಗಾಗಿ
ಎಲ್ಲವನ್ನು ಕೂಡ ಸಮಾನವಾಗಿ ಸ್ವೀಕರಿಸು ಅಂತ ಒಂದರ್ಥ. ಇನ್ನೊಂದರ್ಥ ಸಮಯಕೃತ್ವ ಅಂತ ಹೇಳಿದ್ರೆ ಮೇ ಸಮಯಕೃತ್ವ ಅನ್ನೋದಕ್ಕೆ ಇನ್ನೊಂದು ಅರ್ಥ ಕೂಡ ಇದೆ. ಸಮಯ ಶಬ್ದಕ್ಕೆ ಆ ಭಗವಂತ ಅಂತ ಅರ್ಥ. ಅಂದ್ರೆ ಭಗವಂತನಾದಂತ ನನ್ನಲ್ಲಿ ಕೃತ್ವ ಅರ್ಪಣೆಯನ್ನ ಮಾಡಿ. ಅಂದ್ರೆ ಕೃಷ್ಣ ಒಂದು ಮಾತು ಹೇಳ್ತಾನೆ, ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸೀತು ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣ ಅಂತ ಮುಂದೆ ಹೇಳತಕ್ಕಂಥ ಒಂದು ಮಾತು. ನಾವೇನ್ ಮಾಡ್ತೀವೋ ಅದೆಲ್ಲವನ್ನು ಕೊನೆಗೆ ಕೃಷ್ಣಾರ್ಪಣಮಸ್ತು ಅಂತ ಭಗವಂತನಿಗೆ ಅರ್ಪಣೆಯನ್ನ ಮಾಡ್ಬೇಕಾಗಿರತಕ್ಕಂಥದ್ದು. ಹಾಗಾಗಿ ಎಲ್ಲವನ್ನೂ ಕೂಡ ಅಷ್ಟೇ ಭಗವಂತನಿಗೆ ಅರ್ಪಣೆಯನ್ನ ಮಾಡ್ತಾ ಇದ್ದೇನೆ. ನಾನು ಮಾಡಿದ ಕೆಲಸ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಪ್ರಾತಃ ಪ್ರವೃತ್ತಿ ಸಾಯಾನ್ನಂ, ಸಾಯಂಕಾಲದಿಂದ ಮತ್ತೆ ಬೆಳಗ್ಗೆವರೆಗೆ ಸಾಯಾನ್ನ ಪ್ರಾತರಸ್ತತ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ನಾನೇನೇನ್ ಮಾಡ್ತೀನೋ ಅದೆಲ್ಲ ನಿನ್ನ ಪೂಜೆ ಅಂತ ಆಗ್ಲಿ ಎಂಬ ಭಾವನೆಯಿಂದಾಗಿ ನಾನು ಮಾಡಿದ್ರೆ ಅದರಿಂದ ನನಗೆ ಏನಿಲ್ಲ, ಸುಖವೂ ಇಲ್ಲ, ದುಃಖವೂ ಇಲ್ಲ, ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ. ಅಂದ್ರೆ ಅದು ಪಾಪ ಇಲ್ಲ, ಹೊರತು ಪುಣ್ಯವೇ ಬರುತ್ತೆ. ಹಾಗಾಗಿ ಸಮಯಕೃತ್ವ ಶಬ್ದಕ್ಕರ್ಥ ಏನು? ಮಾ ಅಂದ್ರೆ ಲಕ್ಷ್ಮೀದೇವಿ, ಮಾ ಇಂದ ಸಹಿತನಾದವನು ಯಾರು? ಸಮ ಭಗವಂತ. ಮಾ ಅಂದ್ರೆ ಲಕ್ಷ್ಮಿ, ಮಾ ಇಂದ ಸಹಿತನಾದವನು ಸಮ ಭಗವಂತ ಅಂತ ಸಮೆ ಅಂದ್ರೆ ಲಕ್ಷ್ಮೀ ಸಹಿತನಾಗಿರತಕ್ಕಂಥ ಭಗವಂತನಲ್ಲಿ ಕೃತ್ವ ಶಬ್ದಕ್ಕರ್ಥ ಏನು? ಅರ್ಪಣೆಯನ್ನ ಮಾಡಿ. ನಾವು ಮಾಡುವಂತ ಪ್ರತಿಯೊಂದು ಕ್ರಿಯೆಗಳನ್ನು, ನಾವು ಆಡುವಂತ ಪ್ರತಿಯೊಂದು ಮಾತುಗಳನ್ನು, ನಮ್ಮ ಪ್ರತಿಯೊಂದು ಆಲೋಚನೆಗಳನ್ನ ಕಾಯೇನ ವಾಚ ಮನಸ ಇಂದ್ರಿಯರ್ವ, ನಮ್ಮ ಮಾತು, ನಮ್ಮ ಮನಸ್ಸು, ನಮ್ಮ ಕೃತಿ, ಇದರಿಂದ ಮಾಡುವಂತ ಪ್ರತಿಯೊಂದು ಕೆಲಸಗಳನ್ನು ಕೂಡ ಭಗವಂತನಲ್ಲಿ ಅರ್ಪಣೆಯನ್ನು ಮಾಡಿದ್ವಿ ಅಂತ ಆದ್ರೆ ನಮಗೆ ಅದರಿಂದ ಪಾಪ ಎಂಬುದು ಬರೋದಿಲ್ಲ. ತತಃ ಯುದ್ಧಾಯ ಯುಜ್ಯಸ್ವ. ತತಃ ಅಂದ್ರೆ ಈ ರೀತಿಯಲ್ಲಿ ಇದ್ದವನಾಗಿ ಎಲ್ಲವನ್ನು ಕೂಡ ಭಗವಂತನ ಪೂಜೆ ಎಂಬ ಭಾವನೆಯಿಂದ ಮಾಡ್ತಾ ಇದ್ದೇನೆ. ನಾನು ಮಾಡಿದ ಪ್ರತಿಯೊಂದು ಕ್ರಿಯೆಗಳನ್ನ ಭಗವಂತನಿಗೆ ಅರ್ಪಣೆಯನ್ನ ಮಾಡ್ತಾ ಇದ್ದೇನೆ. ಹಾಗಂತೇಳಿ ಉದ್ದೇಶಪೂರ್ವಕವಾಗಿ ಕೆಟ್ಟದ್ದನ್ನ ಮಾಡೋದಲ್ಲ. ಇದು ಕೇವಲ ಕೃಷ್ಣ ಹೇಳುವಂತದ್ದು ಯಾವುದಕ್ಕೆ? ತಮ್ಮ ಪಾಲಿನ ಕರ್ತವ್ಯ ನಿರ್ವಹಣೆ, ನಮ್ಮ ಜವಾಬ್ದಾರಿ ನಿರ್ವಹಣೆ ಬಗ್ಗೆ ಮಾತ್ರ ಹೇಳತಕ್ಕಂಥದ್ದು. ನಮ್ಮ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಅದು ಕೆಲವೊಮ್ಮೆ ಪಾಪದ ಕೆಲಸವೇ ಆಗಿರುತ್ತೆ. ಒಬ್ಬ ಸೈನಿಕ ಭಯೋತ್ಪಾದಕನನ್ನು ಕೊಲ್ಲುವಂಥದ್ದು ಒಬ್ಬನ ಕೊಲೆ, ಒಂದು ರೀತಿಯಲ್ಲಿ ಕೊಲೆ ಅನ್ನೋದು ಪಾಪ ಆಗಿದ್ದರೂ ಕೂಡ ಅದು ಭಗವಂತನ ಪೂಜೆ, ಅದೊಂದು ದೇಶ ಸಂರಕ್ಷಣೆಗೋಸ್ಕರವಾಗಿ ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯ ಕರ್ತವ್ಯ ಅನ್ನೋ ಭಾವನೆಯಿಂದ ಮಾಡಿದಾಗ ಆ ಒಬ್ಬ ಸೈನಿಕ, ಒಬ್ಬ ಭಯೋತ್ಪಾದಕನನ್ನ ಕೊಲ್ಲೋದ್ರಿಂದ ಪಾಪ ಖಂಡಿತವಾಗಿ ಬರೋದಿಲ್ಲ, ಅದರಿಂದ ಪುಣ್ಯವೇ ಬರುತ್ತೆ ಅನ್ನೋ ಅಭಿಪ್ರಾಯದಲ್ಲಿ ಬರತಕ್ಕಂಥ ಒಂದು ಮಾತು. ಸುಖ ಮತ್ತು ದುಃಖಗಳನ್ನು, ಲಾಭ ಮತ್ತು ಅಲಾಭಗಳನ್ನು ಅಂದ್ರೆ ಲಾಭ ನಷ್ಟಗಳನ್ನು, ಜಯ ಮತ್ತು ಪರಾಜಯಗಳನ್ನು ಸಮೀಕೃತ್ವ ಸಮಾನವಾಗಿ ಕಂಡು, ಅಥವಾ ಲಕ್ಷ್ಮೀ ಸಹಿತನಾಗಿ ಸಮ ಅಂದ್ರೆ ಲಕ್ಷ್ಮೀ ಸಹಿತನಾಗಿರುವಂತಹ ಪರಮಾತ್ಮ, ಲಕ್ಷ್ಮೀ ಸಹಿತನಾದಂತ ನನ್ನಲ್ಲಿ ಕೃತ್ವ ಅರ್ಪಣೆಯನ್ನ ಮಾಡಿ, ತತಃ ಈ ಭಾವನೆಯನ್ನು ಹೊಂದಿದವನಾಗಿ ಯುದ್ಧಕ್ಕೋಸ್ಕರವಾಗಿ ಯುಜ್ಯಸ್ವ ತಯಾರಾಗು. ಈ ರೀತಿಯಲ್ಲಿ ನೀನು ನಿನ್ನ ಪಾಲಿನ ಕರ್ತವ್ಯವನ್ನ ಮಾಡುವುದರಿಂದಾಗಿ ಪಾಪವನ್ನು ನ ಅವಾಪ್ಸ್ಯಸಿ ಹೊಂದುವುದಿಲ್ಲ. ಯುದ್ಧಾಯ ಯುಜ್ಯಸ್ವ ಯುದ್ಧಕ್ಕೋಸ್ಕರವಾಗಿ ಹೋರಾಡುವವನಾಗು. ಯಾಕಂದ್ರೆ ಯುಜ್ಯಸ್ವ ಅಂದ್ರೆ ಏನು? ನೀನು ನಿನ್ನ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡುವಂತ ಅರ್ಥ. ಅಂದ್ರೆ ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಗಳು. ಅರ್ಜುನನಿಗೆ ಇರತಕ್ಕಂಥ ಜವಾಬ್ದಾರಿ, ಅವನ ಪಾಲಿನ ಕರ್ತವ್ಯ ಯಾವುದು? ಯುದ್ಧ. ಹಾಗಾಗಿ ಯುದ್ಧಕ್ಕೋಸ್ಕರವಾಗಿ ನಿನ್ನ ಹೋರಾಟವನ್ನ ಮಾಡ್ಲಿಕ್ಕೆ ಮುಂದುವರಿ. ನೀನು ಏನು ಕೈ ಚೆಲ್ಲಿ ಕೂತಿದ್ಯಾ ಇವತ್ತು, ಎಲ್ಲ ಬಿಲ್ಲು ಬಾಣಗಳನ್ನ ಬಿಟ್ಟು ಕೂತಿದ್ಯಾ, ಅದನ್ನ ಬಿಟ್ಟು ಮತ್ತೆ ನಿನ್ನ ಬಿಲ್ಲು ಬಾಣಗಳನ್ನ ತೆಗೆದುಕೊಂಡು ಯುದ್ಧವನ್ನ ಮಾಡು, ಹೋರಾಡು ಎಂಬುದಾಗಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಸುಖ ದುಃಖೇ ಸಮೇ ಕೃತ್ವ ಲಾಭೋ ಜಯೋ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ ಅವಾಪ್ಸ್ಯಸಿ. ಇದು ಯುಜ ಸಮಾಧೌ ಅಂತ ಒಂದು ಧಾತು, ಯುಜ ಸಮಾಧೌ ಅಂತ ಒಂದು ಧಾತು. ಅಂತಹ ಕೆಲಸವನ್ನ ನೀನು ಮಾಡುವವನಾಗು. ಯುಜ್ಯಂತಾಂ ಯುಜ್ಯಸ್ವ, ನೀನು ಯುದ್ಧವನ್ನ ಮಾಡುವವನಾಗು, ಯುದ್ಧಕ್ಕೋಸ್ಕರವಾಗಿ ತಯಾರಾಗು ಅಂತ ಈ ಅಭಿಪ್ರಾಯವನ್ನು ಹೇಳ್ತಕ್ಕಂಥ ಒಂದು ಧಾತು ಯುಜ್ಯಸ್ವ. ಶ್ರೀಕೃಷ್ಣಾರ್ಪಣಮಸ್ತು.